ಇನ್ನು ನನ್ನ ಮುಂದಿನ ಪ್ರಶ್ನೆ ಡಾಕ್ಟರ್ ಗಿರೀಶ್ ಅವ್ರಿಗೆ. ಆತಂಕ ಹೆಚ್ಚಾಗ್ತಾ ಇರುವ ಕಾರಣದಿಂದ ಹೃದಯ ಸಂಬಂಧಿ ಸಮಸ್ಯೆಗೆ ಕಾರಣವಾಗುವ ಅಪಾಯಕಾರಿ ಅಂಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ಬೋದಾ? ಇದು ಒಂದು ಒಳ್ಳೆ ಪ್ರಶ್ನೆ. ನಾವು ಹಾರ್ಟ್ ಒಂದೇ ಅಲ್ಲ, ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂತ ಹೇಳ್ತೀವಿ. ಹೃದಯ ಮತ್ತು ರಕ್ತನಾಳಗಳ ರೋಗದಿಂದ ಜನರಿಗೆ ಮೆದುಳು, ಹಾರ್ಟು, ಕಿಡ್ನಿ ಇವೆಲ್ಲದಕ್ಕೂ ತೊಂದರೆ ಆಗುವಂತ ಚಾನ್ಸ್ ಇರ್ತದೆ. ಇವೆಲ್ಲ ಬರಬೇಕು, ರೋಗಗಳು ಬರಬೇಕು ಅಂದ್ರೆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ರೋಗದ ಪರಿಣಾಮದಿಂದ, ರಿಸ್ಕ್ ಫ್ಯಾಕ್ಟರ್ಸ್ ಪರಿಣಾಮದಿಂದ ರೋಗ ಬರುತ್ತೆ ಅನ್ನೋದನ್ನ ಮೊದಲೇ ತಿಳ್ಕೊಂಡು ಅದನ್ನ ತಡೆಯೋದ್ರಿಂದ ಅಥವಾ ಅದನ್ನ ಕಂಟ್ರೋಲ್ ಮಾಡೋದ್ರಿಂದ ಈ ರೋಗಗಳ ಉಲ್ಬಣೆ ಆಗೋದನ್ನ ನಾವು ತಡಿಬಹುದು. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಒಂದು 3 ಕ್ಯಾಟಗರಿಯಲ್ಲಿ ಡಿವೈಡ್ ಆಗುತ್ತೆ. ಒಂದು, ಮೊದಲಿಗೆ ಹೋಲಿಸಿದ್ರೆ ಈಗ ನಮ್ಮ ಪರಿಸರ ಬದಲಾವಣೆ ಆಗಿದೆ. ದಟ್ ಮೀನ್ಸ್ ಎನ್ವೈರನ್ಮೆಂಟಲ್ ಚೇಂಜ್ ದಟ್ ಹಸ್ ಹ್ಯಾಪನ್. ಎರಡನೇದ್ದು ನಮ್ಮ ಮೆಟಬಾಲಿಕ್ ಅಂತ ಹೇಳ್ತೀವಿ, ನಮ್ಮ ದೈಹಿಕ ಮತ್ತು ದೇಹದ ವಾಟ್ ಯು ಕಾಲ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್. ಮೊದಲು ಸಪೂರವಾಗಿ ತೆಳ್ಳಗಿರ್ತಿದ್ರು, ಫಿಸಿಕಲ್ ಆಕ್ಟಿವಿಟಿ ಬಹಳ ಮಾಡ್ತಿದ್ರು. ಈಗ ನಮ್ಮ ದೈಹಿಕ ಮೇಕಪ್ಪೇ ಬದಲಾಗಿದೆ. ಇದರಿಂದ ಏನಾಗ್ತದೆ, ಒಂದಿಷ್ಟು ಒಳಗಡೆ ನಮ್ಮ ಬ್ಲಡ್ ಪ್ರೆಷರ್, ಶುಗರ್, ಕೊಲೆಸ್ಟ್ರಾಲ್ ಈ ಪ್ಯಾರಾಮೀಟರ್ಸ್ ಬದಲಾಗ್ತದೆ. ಕಿಡ್ನಿ ಫಂಕ್ಷನ್, ಯಾರಿಗೆ ಕಿಡ್ನಿ ಫಂಕ್ಷನ್ ಕಡಿಮೆ ಆಗ್ತಾ ಹೋಗ್ತದೋ ಹೃದಯಘಾತ ಆಗುವಂತ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಲಾಸ್ಟ್ಲಿ ಬಿಹೇವಿಯರಲ್ ಅಂತ ಹೇಳ್ತೀವಿ, ಅಂದ್ರೆ ಜನ ಸೇವಿಸುವಂತಹ ಆಹಾರ ಪದಾರ್ಥಗಳು, ಅದರಲ್ಲಿ ಈಗ ಉಪ್ಪಿನಾಂಶ, ಎಣ್ಣೆ ಅಂಶ, ಕ್ಯಾಲರೀಸು ಜಾಸ್ತಿ ಆಗಿದೆ. ಎರಡನೇದು ಟೊಬ್ಯಾಕೊ ಯೂಸ್, ಅಂದ್ರೆ ತಂಬಾಕು ಸೇವನೆ. ದೆನ್ ಆಕ್ಟಿವ್ ಇರ್ಬೋದು ಇಲ್ಲ ಪ್ಯಾಸಿವ್ ಇರ್ಬೋದು, ಎಲ್ಲ ಸೇದುವವ್ರ ಜೊತೆ ಕೂತ್ಕೊಂಡ್ರೆ ಕೂಡ ಈ ರೋಗಗಳು ಬರುವಂತ ಚಾನ್ಸ್ ಜಾಸ್ತಿ ಇರ್ತದೆ. ಆಮೇಲೆ ಆಲ್ಕೋಹಾಲ್ ಕನ್ಸಂಪ್ಷನ್, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ಎಕ್ಸಸೈಸ್ ಮಾಡದೇ ಇರೋದು, ಇವೆಲ್ಲನೂ ಮೋರ್ ಇಂಪಾರ್ಟೆಂಟ್. ಮುಂದೆ ಇವರಿಗೆ ಹೃದಯ ರೋಗಗಳು ಬರಕ್ ಸಾಧ್ಯ ಇದೆಯೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ನೀವು ಹೇಳೋ ಪ್ರಕಾರ ಹಿಂದಿನ ಜನರೇಷನ್ ಅಂತ ಹೇಳಿದ್ರೆ ಅವರ ಫುಡ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಸ್ವಲ್ಪ ಆರಾಮಾಗಿ ಇದ್ರು. ಬಟ್ ಇವಾಗ ಎಲ್ಲರೂ ಕೂಡ ಅರ್ಜೆಂಟ್ ಅಲ್ಲಿ ಇರ್ತಾರೆ, ಕೆಲಸ ಆಗ್ಲೇಬೇಕು ಅನ್ನೋ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಹೀಗಾಗಿ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಜಾಸ್ತಿ ಆಗಿದೆ. ಅದು ಕೂಡ 30 ರಿಂದ 40 ವರ್ಷದವರ ಅವರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಕೇಸ್ ಗಳನ್ನ ನೋಡ್ತಾ ಇದೀವಿ ಅಂತ. ಥ್ಯಾಂಕ್ ಯು ಡಾಕ್ಟರ್.